5ನೇ ವಾರಕ್ಕೆ ಸ್ವಾಗತ. ಇದು ಮೊದಲ ಮಾಡ್ಯೂಲ್ ಆಗಿದೆ. ನಾವು ಲೋಡ್ ಮಾಡಿದ ಸ್ಪ್ರಿಂಗ್ ಎಂದು ಕರೆಯಲ್ಪಡುವ ಕಪಲ್ ಆಸಿಲೇಷನ್ಗಳನ್ನು ನೋಡಲಿದ್ದೇವೆ. ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಸ್ಟಾಕ್ ತೆಗೆದುಕೊಳ್ಳಲು ಇದು ಉತ್ತಮ ಅಂಶವಾಗಿದೆ. ಆದ್ದರಿಂದ ನಾವು ಸರಳವಾದ ಆಸಿಲೇಷನ್ಗಳನ್ನು ನೋಡುವ ಮೂಲಕ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ಹೆಚ್ಚು ವಾಸ್ತವಿಕತೆಯನ್ನು ಪಡೆಯಲು ವಿಸ್ಕಸ್ ಡ್ಯಾಂಪಿಂಗ್ನಿಂದ ನಾವು ಪರಿಣಾಮಗಳನ್ನು ಸೇರಿಸಿದ್ದೇವೆ. ಆಸಿಲೇಷನ್ ಮತ್ತು ಡ್ಯಾಂಪಿಂಗ್ ಪ್ರಸ್ತುತದೊಂದಿಗೆ ನಾವು ಪೀರಿಯಾಡಿಕ್ ಡ್ರೈವಿಂಗ್ನಿಂದ ಉಂಟಾಗುವ ಪರಿಣಾಮಗಳನ್ನು ಸಹ ಸೇರಿಸಿದ್ದೇವೆ ಮತ್ತು ಸಂಭವಿಸುವ ರೆಸೋನೆನ್ಸ್, ಸ್ಥಳಾಂತರ ಮತ್ತು ವೇಗದಲ್ಲಿ ರೆಸೋನೆನ್ಸ್ ಇತ್ಯಾದಿ ವಿಷಯಗಳನ್ನು ನಾವು ನೋಡಿದ್ದೇವೆ. ತದನಂತರ ನಾವು ಕಪಲ್ಡ್ ಆಸಿಲೇಷನ್ಗಳನ್ನು ಅಧ್ಯಯನ ಮಾಡಿದ್ದೇವೆ. ಒಮ್ಮೆ ನೀವು ಕಪಲ್ಡ್ ಸಿಸ್ಟಮ್ ಎಂದು ಹೇಳಿದರೆ ಒಂದು ಪ್ರತ್ಯೇಕ ಅಂಶವು ಏನು ಮಾಡುತ್ತಿದೆ ಎಂಬುದರ ಕುರಿತು ನೀವು ಚಿಂತಿಸುವುದಿಲ್ಲ, ನೀವು ಅದರ ಬಗ್ಗೆಯೂ ಮಾತನಾಡಬಹುದು, ಆದರೆ ಇಡೀ ವ್ಯವಸ್ಥೆಯು ಒಟ್ಟಾರೆಯಾಗಿ ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ನಾವು ಆಸಕ್ತಿ ಹೊಂದಿದ್ದೇವೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಸಾಮಾನ್ಯ ಆವರ್ತನಗಳು ಮತ್ತು ಸಾಮಾನ್ಯ ವಿಧಾನಗಳ ಕಲ್ಪನೆಯನ್ನು ಪರಿಚಯಿಸಿದ್ದೇವೆ. ಅವು ಮೂಲತಃ ಕಪಲ್ಡ್ ಸಿಸ್ಟಮ್ನ ಆಸಿಲೇಷನ್ಗಳ ಮಾದರಿಗಳಾಗಿವೆ. ಈಗ ನಾವು ಆ ಕಲ್ಪನೆಯನ್ನು ಮತ್ತಷ್ಟು ತೆಗೆದುಕೊಳ್ಳಲು ಬಯಸುತ್ತೇವೆ, ಸಂಯೋಜಿತ ಆಸಿಲೇಷನ್ಗಳ ಕಲ್ಪನೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಕಣಗಳನ್ನು ಕಪಲ್ ಮಾಡುವ ಮಿತಿಗೆ ಹೋಗಲು ಬಯಸುತ್ತೇವೆ ಮತ್ತು ಸೂಕ್ತವಾದ ಮಿತಿಯಲ್ಲಿ ಉದಾಹರಣೆಗೆ ಸ್ಟ್ರಿಂಗ್ ಅನ್ನು ರಚಿಸಬಹುದು. ಆದ್ದರಿಂದ ಅದರ ಪ್ರಾರಂಭದ ಪಾಯಿಂಟ್ ನಾನು ಇಲ್ಲಿ ಚಿತ್ರಿಸಿದಂತೆಯೇ ಇರುತ್ತದೆ. ಆದ್ದರಿಂದ ನೀವು ಮಣಿಗಳನ್ನು ಹೊಂದಿದ್ದೀರಿ ಮತ್ತು ಅವುಗಳನ್ನು ಸ್ಪ್ರಿಂಗ್ ಮೂಲಕ ಹೇಳೋಣ, ಮತ್ತು ನೀವು ನಿಜವಾಗಿಯೂ ಅಂತಹ ಸಿಸ್ಟಮ್ ಮಾಡಿದರೆ ಅದನ್ನು ಮಾಡಲು ತುಂಬಾ ಸುಲಭ ಮತ್ತು ನೀವು ಪ್ರಯತ್ನಿಸಿದರೆ ಮತ್ತು ಅವುಗಳಲ್ಲಿ ಒಂದನ್ನು ಆಸಿಲೇಷನ್ ಮಾಡಿದರೆ ಅಥವಾ ಅವುಗಳಲ್ಲಿ ಒಂದನ್ನು ಬೇಗನೆ ಡಿಸ್ಟರ್ಬ್ ಮಾಡಿದರೆ ಅದರ ಪಕ್ಕದಲ್ಲಿರುವುದು ಸಹ ಡಿಸ್ಟರ್ಬ್ ಆಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಅದರ ಪಕ್ಕದಲ್ಲಿರುವುದು ಸಹ ಡಿಸ್ಟರ್ಬ್ ಆಗುತ್ತದೆ. ಆದ್ದರಿಂದ ಏನಾಗುತ್ತಿದೆ ಎಂದರೆ ಇಲ್ಲಿ ನೀವು ರಚಿಸಿದ ಡಿಸ್ಟರ್ಬ್ ಆಗಿದೆ. ಇಲ್ಲಿ ಈ ಪಾಯಿಂಟ್ನಲ್ಲಿ ಶಕ್ತಿಯ ಮೂಲಕ ಹರಡುತ್ತದೆ ಮತ್ತು ಏಕೆಂದರೆ ಅಲ್ಲಿ ಕಪಲಿಂಗ್ ಇದೆ, ಆದ್ದರಿಂದ ಇದು ಆಸಿಲೇಟ್ ಆಗುತ್ತಿದ್ದರೆ ಅದರ ಪಕ್ಕದಲ್ಲಿರುವುದು ಸಹ ಆಸಿಲೇಟ್ ಆಗುತ್ತದೆ ಮತ್ತು ಹೀಗೆ. ಆದ್ದರಿಂದ ನಾವು ಹಿಂದಿನ ಅಧ್ಯಾಯದಲ್ಲಿ ಎದುರಿಸಿದ ಅದೇ ರೀತಿಯ ಪ್ರಶ್ನೆಗಳನ್ನು ಮತ್ತೆ ನಾವು ಹೊಂದಿದ್ದೇವೆ. ಸಾಮಾನ್ಯ ಮೋಡ್ಗಳು ಯಾವುವು? ಆದ್ದರಿಂದ ನಾವು ನಿಧಾನವಾಗಿ 1, 2 ಮತ್ತು 3ಗಳೊಂದಿಗೆ ಪ್ರಗತಿ ಸಾಧಿಸಲು ಪ್ರಾರಂಭಿಸಬಹುದು, ಆದರೆ ಅಂತಿಮವಾಗಿ n ಕಣಗಳು ಅಥವಾ n ಮಣಿಗಳಲ್ಲಿ ಆಸಕ್ತಿ ಹೊಂದಿರಬಹುದು. ಆದ್ದರಿಂದ ನಾವು ಇದನ್ನು ಪ್ರಾರಂಭಿಸುತ್ತೇವೆ. ಒಂದು ಸಣ್ಣ ಸೆಗ್ಮೆಂಟ್ ಪರಿಗಣಿಸಿ, ಸ್ಟ್ರಿಂಗ್ ಮತ್ತು ಮಣಿಗಳನ್ನು. ಮುಂದೆ ನಾನು ಇಲ್ಲಿ ಹೊಂದಿದ್ದೇನೆ 3 ಮಣಿಗಳು ಆಗಿದೆ. ಇದನ್ನು ಸ್ಟ್ರಿಂಗ್ ಮೂಲಕ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನೀವು ಅಂತಹ ಸಿಸ್ಟಮ್ ಹೊಂದಿದ್ದರೆ ಖಂಡಿತವಾಗಿಯೂ ನೀವು ಅದನ್ನು ಗೋಡೆಗಳಿಗೆ ಕಟ್ಟಿಹಾಕುತ್ತೀರಿ ಮತ್ತು ಆದ್ದರಿಂದ ಅವುಗಳು ಬೌಂಡರಿ ಕಂಡೀಷನ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಹಂತದಲ್ಲಿ ಬೌಂಡರಿ ಕಂಡೀಷನ್ ಬಗ್ಗೆ ಚಿಂತಿಸಬಾರದು. ಆದ್ದರಿಂದ ನಾವು ಸ್ಟ್ರಿಂಗ್ನ ಈ ಸೆಗ್ಮೆಂಟ್ ಮೇಲೆ ಗಮನ ಹರಿಸುತ್ತಿದ್ದೇವೆ. ನೀವು ಏನನ್ನೂ ಮಾಡದಿದ್ದರೆ ಸ್ಟ್ರಿಂಗ್ ಅನ್ನು ಸೋಲಿಸಲು ಹೊರಟಿದೆ, ಆದ್ದರಿಂದ ಸ್ಟ್ರಿಂಗ್ನಲ್ಲಿ ಸ್ವಲ್ಪ ಟೆನ್ಷನ್ ಟಿ ಇದೆ. ಸ್ಟ್ರಿಂಗ್ನಲ್ಲಿ ಏಕರೂಪದ ಟೆನ್ಷನ್ ಟಿ ಇದೆ ಎಂದು ನಾನು ಊಹಿಸಲಿದ್ದೇನೆ. ಯಾವುದೇ ತೊಂದರೆಗೊಳಗಾದಾಗ ಸಮತೋಲನದ ಸ್ಥಾನವಿದೆ, ಇದರಿಂದಾಗಿ ಇಲ್ಲಿ ಕೆಳ ರೇಖೆಯಿಂದ ತೋರಿಸಲಾಗಿದೆ. ಆದ್ದರಿಂದ ಏನೂ ತೊಂದರೆಯಾಗದಿದ್ದಾಗ ಅಲ್ಲಿ ಸಿಸ್ಟಮ್ ವಿಶ್ರಾಂತಿ ಪಡೆಯುತ್ತದೆ. ಈಗ ನಾನು ಮಣಿಗಳಲ್ಲಿ ಒಂದನ್ನು ಎಳೆದು ಬಿಡುತ್ತೇನೆ, ಅದು ಆಸಿಲೇಟ್ ಆಗಲು ಪ್ರಾರಂಭಿಸುತ್ತೇನೆ ಮತ್ತು ಬಹುಶಃ ಕೆಲವು ಸಮಯದಲ್ಲಿ ಇದು ನಾನು ಇಲ್ಲಿ ಸೆಳೆದಿರುವ 3 ಮಣಿಗಳ ಕಾನ್ಫಿಗರೇಶನ್ ಆಗಿದೆ. ಆದ್ದರಿಂದ ಮಣಿಗಳು ಸಮಾನವಾಗಿ ಅಂತರದಲ್ಲಿವೆ ಎಂದು ನಾನು ಈ ಕೆಳಗಿನ ವಿಷಯಗಳನ್ನು ಊಹಿಸುತ್ತಿದ್ದೇನೆ. ಆದ್ದರಿಂದ ಮಣಿಗಳ ನಡುವಿನ ಅಂತರವು a ಆಗಿದೆ. ಪ್ರತಿ ಮಣಿಯ ಸ್ಥಳಾಂತರವನ್ನು y ನಿಂದ ಸೂಚಿಸಲಾಗುತ್ತದೆ ಮತ್ತು ಈ ಇಂಡೆಕ್ಸ್ r ಅನ್ನು ನೀವು ಇಲ್ಲಿ ನೋಡುತ್ತೀರಿ, ಅದು ಮಣಿಯ ಸಂಖ್ಯೆಗೆ ಇಂಡೆಕ್ಸ್ ಆಗಿದೆ. ಆದ್ದರಿಂದ ಉದಾಹರಣೆಗೆ ಚಿತ್ರದಲ್ಲಿ ತೋರಿಸಿರುವ ಮಧ್ಯದ ಮಣಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ r ನ ಮಣಿಯಾಗಿದೆ. ನೀವು yr-1 ಮತ್ತು yr+ ಮೊದಲನೇ ಮಣಿಯನ್ನು ಹೊಂದಿದ್ದೀರಿ. ಆದ್ದರಿಂದ ಇದರಂತೆ ನೀವು 1 ರಿಂದ n ನ ಹೆಚ್ಚಿನ ಮೌಲ್ಯಕ್ಕೆ ಹೋಗುವ ನಿಮ್ಮ ಮಣಿಗಳನ್ನು ನೀವು ಎಣಿಸಬಹುದು, ಆದರೆ ನಾವು ಅವುಗಳಲ್ಲಿ 3 ಮಧ್ಯದಲ್ಲಿ ಕೇಂದ್ರೀಕರಿಸುತ್ತಿದ್ದೇವೆ ಮತ್ತು ಈ ಕಾನ್ಫಿಗರೇಶನ್ನಲ್ಲಿ ಈ ಕೋನವು θ1 ಆಗಿದೆ ಎಂದು ನಾನು ಊಹಿಸುತ್ತೇನೆ. ಆದ್ದರಿಂದ ನಾವು ಈಗ ಈ ಟೆನ್ಷನ್ ಅನ್ನು 2 ಕಾಂಪೊನೆಂಟ್ಗಳಾಗಿ ಪರಿಹರಿಸಬಹುದು. ನಾವು ಸರಳ ಹಾರ್ಮೋನಿಕ್ ಆಂದೋಲನಗಳ ಸಮಸ್ಯೆಯನ್ನು ಪ್ರಾರಂಭಿಸಿದಾಗ ನಾವು ಯಾವಾಗಲೂ ಸಣ್ಣ ಆಂದೋಲನಗಳ ಮಿತಿಯನ್ನು ನೋಡುತ್ತಿದ್ದೆವು ಎಂಬುದು ನಿಮಗೆ ನೆನಪಿದೆ.
ಆದ್ದರಿಂದ ಇಲ್ಲಿ ಮತ್ತೆ ನಾವು ಸಣ್ಣ ಆಂದೋಲನಗಳ ಮಿತಿಯನ್ನು ನೋಡಲಿದ್ದೇವೆ. ಇದರರ್ಥ θ1 ಮತ್ತು θ2 ನಿಜವಾಗಿಯೂ ಚಿಕ್ಕದಾಗಿದೆ. ಆದ್ದರಿಂದ θ1 ಮತ್ತು θ2 ಚಿಕ್ಕದಾಗಿರುವ ಮಿತಿಯಲ್ಲಿ t cos θ1 ಮತ್ತು t cos θ2 ಎರಡು ಸಮತಲ ಕಾಂಪೊನೆಂಟ್ಗಳು. ಅವು ಸಮಾನವಾಗಿರುತ್ತವೆ ಮತ್ತು ವಿರುದ್ಧವಾಗಿ ನಿರ್ದೇಶಿಸಲ್ಪಡುತ್ತವೆ. ಆದ್ದರಿಂದ ಈ ಹಾರಿಜಾಂಟಲ್ ದಿಕ್ಕಿನಲ್ಲಿ ಮಣಿಯ ಮೇಲೆ ನಿವ್ವಳ ಬಲವಿಲ್ಲ. ಇದರರ್ಥ ಈ ಮಣಿಗೆ ಸಂಭವನೀಯ ಡೈನಾಮಿಕ್ಗಳು ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವುದು ಮಾತ್ರ. ಆದ್ದರಿಂದ ಅದು ಸಮತಲದಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ. ಆದ್ದರಿಂದ ಅದು ನಮ್ಮ ಊಹೆಗಳ ಭಾಗವಾಗಿದೆ. ಆದ್ದರಿಂದ ಕೆಳಮುಖವಾಗಿರುವ ನಿವ್ವಳ ಬಲವು ಈ ಎರಡು ಬಲಗಳ ಮೊತ್ತ t sin θ1 ಮತ್ತು t sin θ2. ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಟೆನ್ಷನ್ ರಿಸ್ಟೋರಿಂಗ್ ಬಲವನ್ನು ಒದಗಿಸುತ್ತದೆ ಮತ್ತು ನಾವು t sin θ1 ಮತ್ತು t sin θ2 ಎಂದು ಬರೆದಿರುವುದು ಕೇವಲ ರಿಸ್ಟೋರಿಂಗ್ ಬಲ ಆಗಿದೆ. ಆದ್ದರಿಂದ ಇದರೊಂದಿಗೆ ನಾವು ಈಗ ಚಲನೆಯ ಸಮೀಕರಣವನ್ನು ಬರೆಯಬಹುದು. ಆದ್ದರಿಂದ ಇಲ್ಲಿ ನಾನು 6ನೇ ಮಣಿಗೆ ಚಲನೆಯ ಸಮೀಕರಣವನ್ನು ಬರೆದಿದ್ದೇನೆ. ಎಲ್ಲಾ ಮಣಿಗಳು m ದ್ರವ್ಯರಾಶಿಯನ್ನು ಹೊಂದಿರುತ್ತವೆ ಎಂದು ನಾನು ಭಾವಿಸಿದ್ದೇನೆ. T ಎಂಬುದು ಸ್ಟ್ರಿಂಗ್ನಲ್ಲಿ ಏಕರೂಪದ ಒತ್ತಡವಾಗಿದೆ. ಈಗ ನೀವು ಹಿಂದೆ ನೋಡಿದ ಚಿತ್ರಕ್ಕೆ ಹಿಂತಿರುಗಿದರೆ ಈ ಹಿಂತಿರುಗುವಾಗ ಸ್ಥಳಾಂತರದ ಟರ್ಮ್ನಲ್ಲಿ ನಾವು sin θ1 ಮತ್ತು sin θ2 ಎಕ್ಸಪ್ರೆಷನ್ ಪಡೆಯಬಹುದು ಎಂಬುದನ್ನು ನೀವು ಗಮನಿಸಬಹುದು. ಆದ್ದರಿಂದ ಉದಾಹರಣೆಗೆ ಈ ಚಿತ್ರದಿಂದ sin θ1 yr -1 ಗೆ ಸಮನಾಗಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಮತ್ತು ಇದರ ಮಿತಿಯಲ್ಲಿ ಥೀಟಾ ತುಂಬಾ ಚಿಕ್ಕದಾಗಿದೆ. θ1 ಮತ್ತು θ2 ನಾವು ಲಿಂಕ್ ಹೆಚ್ಚು ಬದಲಾಗಿಲ್ಲ ಎಂದು ಊಹಿಸಬಹುದು. ಆದ್ದರಿಂದ ನಾನು ಅದನ್ನು ಸ್ವತಃ ತೆಗೆದುಕೊಳ್ಳುತ್ತೇನೆ. ಅಂತೆಯೇ ನಾನು sin θ2ಗಾಗಿ ಒಂದು ಎಕ್ಸಪ್ರೆಷನ್ ಬರೆಯುತ್ತೇನೆ. ಅದು yr -yr+1/a ಆಗಿರುತ್ತದೆ. ಈಗ ನಾವು ಮಾಡಬೇಕಾಗಿರುವುದು ಈ ಎರಡು ಸಮೀಕರಣಗಳನ್ನು ನಮ್ಮ ಚಲನೆಯ ಸಮೀಕರಣದಲ್ಲಿ ಮತ್ತೆ ಬದಲಿಸುವುದು ಮತ್ತು ಇದು 6ನೇ ಕಣದ ಚಲನೆಯ ಸಮೀಕರಣವಾಗಿದೆ ಎಂದು ನೆನಪಿಡಿ. ಈಗ ನಾನು ನನ್ನ ಚಲನೆಯ ಸಮೀಕರಣ ಮತ್ತು ಅನ್ನು ಹೊಂದಿದ್ದೇನೆ. ಮುಂದಿನ ಭಾಗವು ಇದನ್ನು ನಿಜವಾಗಿ ಪರಿಹರಿಸುತ್ತದೆ. ನಾವು ಕಳೆದ ವಾರದಲ್ಲಿ ಅಳವಡಿಸಿಕೊಂಡ ಅದೇ ರೀತಿಯ ಸಾಮಾನ್ಯ ತಂತ್ರವನ್ನು ಅಳವಡಿಸಿಕೊಳ್ಳಲಿದ್ದೇವೆ. yr ಇದು 6ನೇ ಸ್ಥಾನದಲ್ಲಿ ಸ್ಥಾನಪಲ್ಲಟವಾಗಿದೆ. ಇದು ಸಮಯವನ್ನು ಅವಲಂಬಿಸಿದೆ ಎಂದು ಊಹಿಸಿ ಬರೆಯುತ್ತೇನೆ. ಇದು ar ಇದು ಆಂಪ್ಲಿಟ್ e⁻i⍵t ಮತ್ತು ಅದೇ ರೀತಿ ನಾನು yr-1 ಮತ್ತು yr+1 ಗೆ ಸಮೀಕರಣವನ್ನು ಬರೆಯಬಹುದು. ಈಗ ನಾವು ನಮ್ಮ ಚಲನೆಯ ಸಮೀಕರಣದಲ್ಲಿ ಸ್ಥಳಾಂತರಕ್ಕೆ ಈ 3 ಎಕ್ಸಪ್ರೆಷನಗಳನ್ನು ಬದಲಿಸುತ್ತೇವೆ. ನೀವು ಅದನ್ನು ಮಾಡಿದರೆ ನಾನು ಈ ಕೆಳಗಿನ ಸಮೀಕರಣವನ್ನು ಪಡೆಯುತ್ತೇನೆ. ಇದು ಸರಳವಾದ ಅಭ್ಯಾಸವನ್ನು ನೀವೇ ಪರಿಶೀಲಿಸಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಈ ಸಮೀಕರಣವನ್ನು ಹೆಚ್ಚಾಗಿ ಮೂಲಭೂತ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಏಕೆ ಎಂದು ನೀವು ನೋಡುತ್ತೀರಿ. ಏಕೆಂದರೆ ಇದರಿಂದ ನಮಗೆ ಬೇಕಾದ ಎಲ್ಲವನ್ನೂ ನಾವು ಬಹುಮಟ್ಟಿಗೆ ಕಾರ್ಯನಿರ್ವಹಿಸಬಹುದು. ಈಗ ಒಂದೇ ಬಿ ಪ್ರಕರಣಕ್ಕೆ ಇದನ್ನು ಪರಿಶೀಲಿಸೋಣ. ಅದು ಒಬ್ಬರು ಯೋಚಿಸಬಹುದಾದ ಸರಳ ಸಮಸ್ಯೆಯಾಗಿದೆ. ಖಂಡಿತವಾಗಿಯೂ ಇದು ಯಾವುದೇ ವ್ಯವಸ್ಥೆಯೊಂದಿಗೆ ಯಾವುದೇ ಜೋಡಣೆಯಿಲ್ಲದೆ ಇರುತ್ತದೆ. ಆದರೂ ಅನ್ನು ಪರಿಶೀಲಿಸುವ ಸರಳ ಪ್ರಕರಣವಾಗಿದೆ ಮತ್ತು ಈ ಎರಡು ತುದಿಗಳಿಂದ ದೂರ ಎಂದು ನಾನು ಊಹಿಸುತ್ತೇನೆ. ಆದ್ದರಿಂದ ಸ್ಟ್ರಿಂಗ್ ಅನ್ನು ರಿಂದ ಕಠಿಣ ಗೋಡೆ ಗೆ ಈ ಹಂತದಲ್ಲಿ ಜೋಡಿಸಲಾಗಿದೆ. ವಾಸ್ತವವಾಗಿ ಒಂದು ಸ್ಥಾನದಲ್ಲಿ ಮಾತ್ರ ಮಣಿ ಇದೆ ಮತ್ತು ನಾನು ಅದಕ್ಕೆ ಸ್ವಲ್ಪ ಅಡಚಣೆಯನ್ನು ನೀಡಿದರೆ ಅದು ಮೇಲಕ್ಕೆ ಮತ್ತು ಕೆಳಕ್ಕೆ ಆಸ್ಕಿಲೇಟ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಬೌಂಡರಿ ಕಂಡಿಷನಗಳು ತುಂಬಾ ಸ್ಪಷ್ಟವಾಗಿವೆ. ಈ ಹಂತದಲ್ಲಿ ಸ್ಟ್ರಿಂಗ್ ಅನ್ನು ಗೋಡೆಗೆ ಕಟ್ಟಲಾಗುತ್ತದೆ. ಅಲ್ಲಿ ಯಾವುದೇ ಆಸ್ಕಿಲೇಟ್ ಗಳಿಲ್ಲ. ಅದು ಸಾಕಷ್ಟು ಬಿಗಿಯಾಗಿರುತ್ತದೆ. ಆದ್ದರಿಂದ r ಕಣಗಳ ಸ್ಥಾನದ ಸೂಚ್ಯಂಕವಾಗಿದೆ. ಆದ್ದರಿಂದ ನಾವು ಕೇವಲ ಒಂದು ಕಣ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಶೂನ್ಯದಿಂದ 2ಕ್ಕೆ ಹೋಗುತ್ತದೆ ಮತ್ತು ಸ್ಥಾನದಲ್ಲಿ ಕಣವಿದೆ. 0 ಮತ್ತು 2 ಸ್ಥಿರವಾಗಿರುತ್ತದೆ. ಆದ್ದರಿಂದ ನಾವು ತೆಗೆದುಕೊಂಡ ಬೌಂಡರಿ ಕಂಡೀಷನ್ ಈ ಸತ್ಯದ ಪ್ರತಿಬಿಂಬವಾಗಿದೆ.
ಶೂನ್ಯವು 0 ರಿಂದ ಮತ್ತು 2 0 ಆಗಿದೆ. ನಾನು ಈ ಕೆಳಗಿನ ಸಮೀಕರಣದೊಂದಿಗೆ ಉಳಿದಿದ್ದೇನೆ. 1 ಎಂಬುದು ಒಂದು ಸ್ಥಾನದಲ್ಲಿರುವ ಮಣಿಯ ಅಂಪ್ಲಿಟ್ಯೂಡ್ ಆಗಿದೆ. ಮತ್ತು ಸಾಮಾನ್ಯವಾಗಿ ಅಂಪ್ಲಿಟ್ಯೂಡ್ 0ಗೆ ಸಮನಾಗಿರುವುದಿಲ್ಲ, ಆದ್ದರಿಂದ 1 ಸಾಮಾನ್ಯವಾಗಿ 0ಗೆ ಸಮನಾಗಿರುವುದಿಲ್ಲ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಬ್ರಾಕೆಟ್ನಲ್ಲಿನ ಉಳಿದ ಪ್ರಮಾಣಗಳು 0ಗೆ ಸಮನಾಗಿರಬೇಕು, ಅಂದರೆ m ಒಮೆಗಾ ಸ್ಕ್ವೇರ್ t ನಿಂದ 0ಗೆ ಸಮನಾಗಿರುತ್ತದೆ. ಮತ್ತು ಇದು ನನಗೆ ಒಮೆಗಾ ಸ್ಕ್ವೇರ್ಗೆ ಎಕ್ಸಪ್ರೆಷನ್ ನೀಡುತ್ತದೆ. ಆದ್ದರಿಂದ ಇದು ನನಗೆ 2t ಮೂಲಕ ma ನೀಡುತ್ತದೆ. ಆದ್ದರಿಂದ ಇಲ್ಲಿ ನಾನು ಕೆ ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ಪಡೆದುಕೊಂಡಿದ್ದೇನೆ. ಆದ್ದರಿಂದ ಇದನ್ನು ಸಾಮಾನ್ಯ ಮೋಡ್ ಆವರ್ತನ ಎಂದು ಕರೆಯುವುದು ನಿಜವಾಗಿಯೂ ತಪ್ಪಾಗಿದೆ. ಇದು ಸಿಂಗಲ್ ಆಸ್ಕಿಲೇಟಿಂಗ್ ಬೀಡ್ ಫ್ರೀಕ್ವೆನ್ಸಿ ಆಗಿದೆ. ಈಗ ಮುಂದಿನ ಹಂತದ ಸಂಕೀರ್ಣತೆಯ ಕ್ಕೆ ಹೋಗೋಣ. ಆದ್ದರಿಂದ ನಾವು ಮೂಲಭೂತ ಸಮೀಕರಣವನ್ನು ನೋಡುತ್ತೇವೆ, ಆದರೆ ಈ ಸಂದರ್ಭದಲ್ಲಿ ಬೌಂಡರಿ ಕಂಡಿಷನ್ ಅನ್ನು ಮತ್ತೆ ಬರೆಯೋಣ. ಈಗ ಇತರ 2 ಸ್ಥಾನಗಳಿಗೆ ನಿರ್ದಿಷ್ಟ ಸಮೀಕರಣಗಳನ್ನು ಬರೆಯೋಣ. ಅದು ಒಂದು ಸ್ಥಾನದಲ್ಲಿ ಮಣಿ ಮತ್ತು ಎರಡನೇ ಸ್ಥಾನದಲ್ಲಿ ಮಣಿ. ಆದ್ದರಿಂದ ನಾನು r ಅನ್ನು 1 ಗೆ ಸಮನಾಗಿ ಹೊಂದಿಸಿದರೆ 1 ಮತ್ತು ಈ ಸಮೀಕರಣದಲ್ಲಿ 1 ಕ್ಕೆ ಸಮಾನವಾದ r ಅನ್ನು ಹಾಕಿದರೆ r 1ಗೆ ಸಮಾನ ಎಂದು ಹೇಳೋಣ. ನಾನು ಈ ಕೆಳಗಿನದನ್ನು ಪಡೆಯಲಿದ್ದೇನೆ. ಹಾಗಾಗಿ ನಾನು ಮಾಡಿರುವುದೇನೆಂದರೆ ಕೇವಲ r ರ ಮೌಲ್ಯವನ್ನು ಇಲ್ಲಿಂದ ಬದಲಿಸುವುದು ಈ ಸಮೀಕರಣ ರಲ್ಲಿ, ಮತ್ತು ನಾನು ಈ ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ. ಈಗ ಅನ್ನು r ಗೆ 2ಕ್ಕೆ ಸಮನಾಗಿ ಮಾಡಲು ಅವಕಾಶ ಮಾಡಿಕೊಡಿ. ಆದ್ದರಿಂದ ಮೂಲಭೂತ ಸಮೀಕರಣದಲ್ಲಿ r ನ ಮೌಲ್ಯವನ್ನು 2 ಕ್ಕೆ ಸಮನಾಗಿ ಇರಿಸಿ. ಈಗ ನಮ್ಮ ಗಡಿ ಪರಿಸ್ಥಿತಿಗಳು 0ಗೆ ಸಮನಾದ a0 ಮತ್ತು 0ಕ್ಕೆ a3 ಸಮಾನವೆಂದು ನೀವು ನೆನಪಿಸಿಕೊಂಡರೆ ಈ ಟರ್ಮ್ ಹೋಗುತ್ತದೆ ಮತ್ತು ಈ ಟರ್ಮ್ ದೂರ ಹೋಗುತ್ತದೆ. ಆದ್ದರಿಂದ ಈಗ ನೀವು ನಮ್ಮಲ್ಲಿರುವ ಉಳಿದ ಸಮೀಕರಣಗಳನ್ನು ನೋಡಿದರೆ ಅದರ 2 ಸಮೀಕರಣಗಳು ಮತ್ತು 2 ಅಜ್ಞಾತಗಳು a1 ಮತ್ತು a2. ಆದ್ದರಿಂದ ಈಗ ನಾವು ಇದನ್ನು ಪರಿಹರಿಸಬೇಕಾಗಿದೆ. ಎಂದಿನಂತೆ ನಮಗೆ ನಾನ್ ಟ್ರಿವಿಯಲ್ ಪರಿಹಾರಗಳು ಬೇಕಾಗುತ್ತವೆ. ಅಂದರೆ a1 ಮತ್ತು a2 0ಗೆ ಸಮನಾಗಿರುವುದಿಲ್ಲ. ನಾವು ಅದನ್ನು ಮಾಡಿದರೆ ಒಮೆಗಾ ಸ್ಕ್ವೇರ್ನ 2 ವಿಭಿನ್ನ ಮೌಲ್ಯಗಳನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾನು 2 ಸಮೀಕರಣಗಳನ್ನು ಮತ್ತು 2 ಅಪರಿಚಿತರನ್ನು ಹೊಂದಿದ್ದೇನೆ. ಆದ್ದರಿಂದ ನಾನು ಇದನ್ನು ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನಾನು ಹಾಗೆ ಮಾಡಿದರೆ ನಾನು 2 m ಒಮೆಗಾ ಸ್ಕ್ವೇರ್ a ಬೈ t ಹೋಲ್ ಸ್ಕ್ವೇರ್ ಇಂಟು a2 ಈಕ್ವಲ್ ಟು a2 ಅನ್ನು ಪಡೆಯುತ್ತೇನೆ. ಮತ್ತು a2 ಸ್ವತಃ 0ಗೆ ಸಮನಾಗಿರುವುದಿಲ್ಲವಾದ್ದರಿಂದ ಈ ಸ್ಕ್ವೇರ್ ಬ್ರಾಕೆಟನಲ್ಲಿರುವ ಪ್ರಮಾಣವು 0ಗೆ ಸಮನಾಗಿರುತ್ತದೆ. ಈಗ ಬ್ರಾಕೆಟ್ನ ಒಳಗಿನ ಪ್ರಮಾಣವು 0ಗೆ ಸಮನಾಗಿರುತ್ತದೆ, ಆದ್ದರಿಂದ ಇದು 0ಕ್ಕೆ ಸಮನಾದ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ನಂತೆ ರೂಪವನ್ನು ಹೊಂದಿದೆ. ಹಾಗಾಗಿ ನಾನು ಅದನ್ನು a ಪ್ಲಸ್ b ಇಂಟು a ಮೈನಸ್ b ಆಗಿ ವಿಭಜಿಸಬಹುದು ಮತ್ತು ಅದು ನನಗೆ ಈ ಕೆಳಗಿನ ಸಮೀಕರಣವನ್ನು ನೀಡುತ್ತದೆ. ಮತ್ತು ಈ ಸಂದರ್ಭದಲ್ಲಿ ಅವುಗಳಲ್ಲಿ ಪ್ರತಿಯೊಂದೂ ಪ್ರತ್ಯೇಕವಾಗಿ ಶೂನ್ಯಕ್ಕೆ ಸಮನಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಟರ್ಮ್ ಅನ್ನು ಶೂನ್ಯಕ್ಕೆ ಸಮನಾಗಿ ಹೊಂದಿಸಬಹುದು ಮತ್ತು ಒಮೆಗಾ ಸ್ಕ್ವೇರ್ಗೆ ಎಕ್ಸಪ್ರೆಷನ್ ಬರೆಯಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನು ಮಾಡಿದರೆ ಅದು ನನಗೆ ಒಮೆಗಾ ಸ್ಕ್ವೇರ್ಗಾಗಿ ಕೆಳಗಿನ ಈಕ್ವೇಶನ್ ಅನ್ನು ನೀಡುತ್ತದೆ. ಆದ್ದರಿಂದ ನಾನು ಇದನ್ನು ಒಮೆಗಾ 1 ಸ್ಕ್ವೇರ್ ಎಂದು ಕರೆಯುತ್ತೇನೆ. ಅದು t ಬೈ m a ಆಗಿರುತ್ತದೆ. ಮತ್ತು ನಾನು ಇದನ್ನು 0ಕ್ಕೆ ಸಮನಾಗಿ ಹೊಂದಿಸಿದರೆ ನಾನು ಎರಡನೇ ಸಾಮಾನ್ಯ ಮೋಡ್ ಆವರ್ತನವನ್ನು ಪಡೆಯಲಿದ್ದೇನೆ. ಇದು ಒಮೆಗಾ 2 ಸ್ಕ್ವೇರ್ ಆಗಿದ್ದು 3t ಬೈ ma ಗೆ ಸಮನಾಗಿರುತ್ತದೆ. ಆದ್ದರಿಂದ ಈಗ ಇದು 2 ಮಣಿಗಳ ಸಂದರ್ಭದಲ್ಲಿ 2 ಆಸ್ಕಿಲೇಟಿಂಗ್ ಮಣಿಗಳು ಮತ್ತು ನಾನು 2 ಸಾಮಾನ್ಯ ಮೋಡ್ ಆವರ್ತನಗಳನ್ನು ಹೊಂದಿದ್ದೇನೆ. ಸಮೀಕರಣಗಳಿಂದ ಪ್ರಾರಂಭವಾಗುವ ಸಾಮಾನ್ಯ ವಿಧಾನಗಳನ್ನು ಸಹ ನಾವು ಕಾಣಬಹುದು. ಮೂಲಭೂತ ಸಮೀಕರಣಗಳಿಂದ ನಾವು ಬೌಂಡರಿ ಕಂಡೀಷನ್ ಗಳನ್ನು ಬದಲಿಸಿದ್ದೇವೆ ಮತ್ತು ಬೌಂಡರಿ ಕಂಡೀಷನ್ ಅನ್ನು ಹಾಕಿದ ನಂತರ ಇದು ನನ್ನ ಬಳಿ ಇರುವ 2 ಗುಂಪಿನ ಸಮೀಕರಣವಾಗಿದೆ. ಮತ್ತು
ಈಗ ಈ ಪ್ರತಿಯೊಂದು ಪ್ರಕರಣಗಳಿಗೆ ಸಾಮಾನ್ಯ ಮೋಡ್ ಅನ್ನ ಪಡೆಯಲು ನಾನು ಇಲ್ಲಿ ಒಮೆಗಾ ಸ್ಕ್ವೇರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ. ಆದ್ದರಿಂದ ಒಮೆಗಾ ಸ್ಕ್ವೇರ್ ಅನ್ನು ಒಮೆಗಾ 1 ಸ್ಕ್ವೇರ್ಗೆ ಸಮನಾಗಿರುತ್ತದೆ ಎಂದು ಸಬ್ಸ್ಟಿಟ್ಯೂಟ್ ಮಾಡೋಣ, ಮತ್ತು ಒಮೆಗಾ 1 ಸ್ಕ್ವೇರ್ ಇದು T/ma ಗೆ ಸಮ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಇದು ನನ್ನ ಮೊದಲ ಸಾಮಾನ್ಯ ಮೋಡ್ ಆವರ್ತನವಾಗಿದೆ, ಮತ್ತು ಈ ಸಂದರ್ಭದಲ್ಲಿ ಈಗ ನಾನು ಈ ಎರಡು ಸಮೀಕರಣಗಳಲ್ಲಿ ಒಮೆಗಾ 1 ಸ್ಕ್ವೇರ್ ಈಕ್ವಲ್ ಟು T/ma ನಿಂದ ಬದಲಿಸಿದರೆ ಏನಾಗುತ್ತದೆ ಎಂಬುದನ್ನು ನೀವು ನೋಡಬಹುದು. ನಾವು ಒಂದೇ ಸಮೀಕರಣವನ್ನು ಹೊಂದಿದ್ದೇವೆ, ಆದ್ದರಿಂದ ಇದನ್ನು ಸುಲಭವಾಗಿ ತೃಪ್ತಿಪಡಿಸಬಹುದು. ನಾವು a12 a2 ಅನ್ನು ಆರಿಸಿದರೆ ಅದು ನನಗೆ 1 ಮತ್ತು 1 ಎಂದು ಸಾಮಾನ್ಯ ಮೋಡ್ ನೀಡುತ್ತದೆ, ಮತ್ತು ಅದೇ ರೀತಿಯಾಗಿ ನಾನು ಎರಡನೇ ಸಾಮಾನ್ಯ ಮೋಡ್ಗೆ ಅದೇ ರೀತಿಯ ವಿಶ್ಲೇಷಣೆಯನ್ನು ಮಾಡಿದರೆ ನಾನು ಒಮೆಗಾ ಸ್ಕ್ವೇರ್ ಅನ್ನು ಒಮೆಗಾ 2 ಸ್ಕ್ವೇರ್ಗೆ ಸಮಾನವಾದ ಒಮೆಗಾ 2 ಸ್ಕ್ವೇರ್ ಅನ್ನು ಬದಲಿಸಬೇಕಾಗುತ್ತದೆ, ಇದು T/ma ಗೆ ಸಮನಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾನು ಅದನ್ನು ನೀವೇ ಪ್ರಯತ್ನಿಸಲು ಬಿಡುತ್ತೇನೆ. ಮೊದಲ ಸಾಮಾನ್ಯ ಮೋಡ್ ಆವರ್ತನಕ್ಕೆ ನಾವು ಮಾಡಿದಂತೆಯೇ ಇದು, ಮತ್ತು ನೀವು ಅದನ್ನು ಸರಿಯಾಗಿ ಮಾಡಿದರೆ 1 2ಕ್ಕೆ ಸಮ ಎಂದು ತೋರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಇದು 1 ಮತ್ತು -1ರಿಂದ ನೀಡಲಾದ ಸಾಮಾನ್ಯ ಮೋಡ್ಗೆ ಅನುಗುಣವಾಗಿರುತ್ತದೆ. ಮತ್ತು ಈಗ ನೀವು ಈ ಫಲಿತಾಂಶವನ್ನು ಭೌತಿಕ ಪರಿಭಾಷೆಯಲ್ಲಿ ಪರಿವರ್ತಿಸಲು ಬಯಸಿದರೆ ಒಮೆಗಾ 1 ಸ್ಕ್ವೇರ್ನಿಂದ ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ನೀಡುವ ಮೊದಲ ಸಾಮಾನ್ಯ ಮೋಡ್ ಇವೆರಡಕ್ಕೂ ಹೊಂದಿಕೆಯಾಗುತ್ತದೆ ಎಂದು ಹೇಳುವುದಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಅದು ಅವುಗಳ ಆಸಿಲೇಶನ್ ಮಾದರಿಯಾಗಿದೆ. ಮತ್ತೊಂದೆಡೆ ಎರಡನೆಯ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ ಪ್ರಕರಣ ಅವುಗಳ ಆಸಿಲೇಶನ್ ಮಾದರಿಯು ಒಂದು ವೇಳೆ ಒಂದು ಹೆಚ್ಚಿದ್ದರೆ ಇನ್ನೊಂದು ಕಡಿಮೆಯಿರುತ್ತದೆ. ಈಗ ನೀವು ಹೆಚ್ಚಿನ ಸಂಖ್ಯೆಯ ಮಣಿಗಳನ್ನು ಹೊಂದಿದ್ದರೆ ಈ ವಿಧಾನದಿಂದ ಅದನ್ನು ಪರಿಹರಿಸಲು ಆಗುವುದಿಲ್ಲ. ಮುಂದಿನ ತರಗತಿಯಲ್ಲಿ ನಾವು ಸಾಮಾನ್ಯ ಪರಿಹಾರವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ನೋಡುತ್ತೇವೆ. ಇದರಿಂದ ನಾವು ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿಗಳನ್ನು ಮತ್ತು ಸಾಮಾನ್ಯ ಮೋಡ್ಗಳನ್ನು ಸ್ಟ್ರಿಂಗ್ನಿಂದ ಸಂಪರ್ಕಿಸಲಾದ n ಮಣಿಗಳ ಸಾಮಾನ್ಯ ಪ್ರಕರಣಕ್ಕೆ ಸಹ ಪಡೆದುಕೊಳ್ಳಬಹುದು.